ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ಇಂದಿನ ರಾಜಾರಾಮ್ ಮಹಾರಾಜರವರ ಜ್ಞಾನಪರ ಅಭಂಗವನ್ನು ನೋಡೋಣ. ಈ ಅಭಂಗದ ಮುಖಾಂತರ ಏನು ಹೇಳ್ತಾರಪ್ಪ ಅವರು ಅಂದರೆ, ಈ ಶಬ್ದ ಅಂದರೆ ಆಕಾಶ ತತ್ವ. ನಾವು ಏನೇನೆಲ್ಲ ಶಬ್ದಗಳನ್ನು ಬಳಕೆ ಮಾಡ್ತೀವೋ ಆ ಪ್ರತಿಯೊಂದು ಶಬ್ದಕ್ಕೆ ಒಂದು ಅರ್ಥ ಇದೆ. ಅದೆಲ್ಲವೂ ಬರ್ತಾ ಇರೋದು ಪರಾವಾಣಿಯಿಂದ. ಪರಾವಾಣಿ ಅಂದರೆ ಪರಮಾತ್ಮನ ವಾಣಿಯಿಂದ. ರಾಜಾರಾಮ್ ಮಹಾರಾಜರು ಈ ಅಭಂಗದ ಮುಖಾಂತರ ಏನು ತಿಳಿಸ್ತಾರಪ್ಪ ಅಂದರೆ, ಸದ್ಗುರು ಹೊರತಾಗಿ ನಿಜ ಜ್ಞಾನ ಏನಿದೆಯೋ, ಅಂತರಾಳದಿಂದ ಬರುವ ಜ್ಞಾನ ಏನಿದೆಯೋ, ಆ ಶುದ್ಧ ಜ್ಞಾನ, ಆ ಬೆಳಕು, ಅದು ಸದ್ಗುರು ಹೊರತಾಗಿ ನಮಗೆ ಪ್ರಾಪ್ತಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ನಾವು ಶಬ್ದದಿಂದ ಏನೇನು ಮಾತಾಡ್ತಿದ್ದೀವೋ ನಾವು ಅನ್ಕೋತೀವಿ ನಮಗೆಲ್ಲ ಗೊತ್ತಾಗೋಗ್ಬಿಟ್ಟಿದೆ, ನಾವು ಒಂದು 4 ಅಭಂಗವನ್ನು ತಿಳ್ಕೊಂಡ್ಬಿಟ್ಟಿದ್ದೀವಿ ಅಥವಾ ಯಾವುದಾದ್ರು ಒಂದು ಗ್ರಂಥವನ್ನು ತಿಳ್ಕೊಂಡಿದ್ದೀವಿ ಅಂತ ನಾವು ತಿಳ್ಕೊಂಡಿದ್ರೆ ಅದು ನಮ್ಮ ಅಜ್ಞಾನ. ಯಾಕಪ್ಪ ಅಂದರೆ, ಶ್ರುತಿ ವೇದ ಪುರಾಣದಲ್ಲಿ ಏನು ಹೇಳಿದಾರಪ್ಪ, ನೇತಿ ಅಂತ ಹೇಳಿದ್ದಾರೆ. ಇವತ್ತು ನಾನು ಒಂದು ಅಭಂಗವನ್ನು ಒಂದು ರೀತಿಯಲ್ಲಿ ಅರ್ಥ ಮಾಡಿಕೊಂಡ್ರೆ ಅದು ನಾಳೆಗೆ ಅದಾಗಲೇ ನೇತಿ ಆಗೋಗುತ್ತೆ. ಇದು ಅಲ್ಲ, ನೀನೇನು ಅರ್ಥ ಮಾಡ್ಕೊಂಡಿದ್ಯೋ ಅದಕ್ಕೆ ನಾನು ಮಿಗಿಲಾದವನ ಪರಮಾತ್ಮ ಚಿದಂಬರ. ಅವನನ್ನು ಈ ಶಬ್ದದ ಮುಖಾಂತರ ಅನಿರ್ವಚನೀಯ ಅಂತೀವಿ. ಶಬ್ದದ ಮುಖಾಂತರ ವರ್ಣನೆ ಮಾಡಲಿಕ್ಕೆ ಸಾಧ್ಯತೆಯೇ ಇಲ್ಲ. ದೇಹ ಮನಸ್ಸು ಬುದ್ಧಿ ಪರೆ ಹೋಗಬೇಕು. ನಾವು ಮನಸ್ಸು ಬುದ್ಧಿ ಪರೆ ಹೋದಾಗ ಅವನು ಕಿಂಚಿತ್ ಗೋಚರ ಆಗುವ ಸಾಧ್ಯತೆ ಇದೆ. ಆ ಕಿಂಚಿತ್ ಗೋಚರ ಆಗಿದ್ರಲ್ಲಿ ಸಂತರು ಸತ್ಪುರುಷರು ಅದನ್ನು ಅವ್ರು ಏನು ಸ್ಥಿತಿಯಲ್ಲಿ ಇರ್ತಾರೋ ಅದು ಅವ್ರ ಸ್ಥಿತಿನ ಮರ್ತು ಹೋಗ್ಬಿಡ್ತಾರೆ ಅಂದ್ಬಿಟ್ಟು ಅವರು ಅದನ್ನೆಲ್ಲ ಶಬ್ದಬದ್ಧವಾಗಿ ಮಾಡಿ, ಯಾಕೆಂದರೆ ಪ್ರತಿಯೊಂದು ದಿವಸ ನಿತ್ಯ ನೂತನ ಅವರಿಗೆ ಅನುಭವ ಆಗ್ತಿರುತ್ತೆ ಪರಮಾತ್ಮಂದು. ಅದಕ್ಕೆ ಆ ಅನುಭವಗಳನ್ನು ಅವ್ರೇನು ಮಾಡ್ತಾರೆ, ಶಬ್ದಬದ್ಧ ಮಾಡಿ ಅದನ್ನು ಅಭಂಗ ಆಗಲಿ ಗ್ರಂಥ ರಚನೆ ಮಾಡಿ ಇಡ್ತಾರೆ. ಯಾಕೆಂದರೆ ಮುಂದೆ ಬರುವ ಪೀಳಿಗೆಗೆ, ಜನರೇಷನ್ಗೆ ಅವ್ರ ಅನುಭವನ ತಿಳಿಸಿ ಹೇಳುವಂಥ ಒಂದು ಸಾಧ್ಯತೆ ಆಗುತ್ತೆ. ಆದರೆ ಅದೇ ಸತ್ಯ ಅಲ್ಲ. ಯಾಕೆಂದರೆ ಅದರಲ್ಲಿ ಅವ್ರು ಏನು ಅನುಭವ ಪಟ್ಟಿರ್ತಾರೋ ಆ ಸಂಪೂರ್ಣ ಅನುಭವವನ್ನು ಅವರು ಶಬ್ದದಲ್ಲಿ ಬಂಧಿಸ್ತಾ ಮಾಡುವ ಪ್ರಯತ್ನ ಮಾಡಿರ್ತಾರೆ. ಆದರೆ ಆನಂದವನ್ನು, ಆ ಬ್ರಹ್ಮಾನಂದವನ್ನು ಯಾವ ಶಬ್ದದಲ್ಲೂ ಬಂಧಿಸ್ತಾ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಅದಕ್ಕೆ ಅವ್ರು ಈ ಅಭಂಗದ ಮುಖಾಂತರ ಏನು ಹೇಳ್ತಾರಪ್ಪ, ಶಬ್ದಜ್ಞಾನಿ कोणी बोलिते जे ज्ञान नव्हे समाधान कदा काळी. बोलाचे ते कडी बोलाचा तो भात नवे भा निवांत क्षुधा तेणे. तैसे शब्द ज्ञान नवे समाधान सद्गुरु वाचुनी कदा काळी. दास म्हणे स्वामी देखिला नयनी आनंद तो मनी केला तेणे. ಶಬ್ದಜ್ಞಾನಿ ಯಾರಿರ್ತಾರೋ ಪಾಂಡಿತ್ಯವನ್ನು ಪ್ರದರ್ಶನ ಮಾಡೋದು, ಅವ್ರು ಏನು ಮಾತಾಡ್ತಾರೋ ಅದಕ್ಕೆ ಅವ್ರು ಜ್ಞಾನ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಒಂದು ಶಬ್ದ, ಒಂದು ಗ್ರಂಥವಾದ ಒಂದು ಸಮಾಸ ಇರಲಿ ಅಥವಾ ಒಂದು ಶ್ಲೋಕ ಇರಲಿ ಅಥವಾ ಒಂದು ಅಭಂಗ ಇರಲಿ, ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳೋದಕ್ಕೆ ಜ್ಞಾನ ಅನ್ನೋದಿಲ್ಲ. ಅದು ಬಾಯಿ ಅರ್ಥ ಹೇಳೋದಕ್ಕೆ ಜ್ಞಾನ ಅನ್ನೋದಿಲ್ಲ. ಶುದ್ಧವಾದ ಜ್ಞಾನ ಅಂದರೆ ಏನು ಸಂತರು ಸತ್ಪುರುಷರು ಅದನ್ನು ಸಾಕ್ಷಾತ್ಕಾರ ಹೊಂದಿ ಪಡ್ಕೊಂಡ್ರು ಆ ಸದ್ವಸ್ತುನ, ಅದಕ್ಕೆ ಜ್ಞಾನ ಅಂತಾರೆ. ಆವಾಗ ಜ್ಞಾನ ಅವ್ರ ವಾಣಿ ಮುಖಾಂತರ ಸಹಜವಾಗಿ ಪ್ರಕಟ ಆಗ್ತಿರತ್ತೆ. ರಾಜಾರಾಮ್ ಮಹಾರಾಜರು, ವಿಠಾಬಾಯಿ, ಮತ್ತು ತುಕಾರಾಮ್ ಮಹಾರಾಜರು, ಜ್ಞಾನೇಶ್ವರ ಮಹಾರಾಜರು, ಮೀರಾಬಾಯಿ, ಅವರು ಸೂರ್ದಾಸು, ರೈದಾಸು, ಇವರೆಲ್ಲ ಪದರಚನೆ ಏನು ಮಾಡಿದ್ರು, ಅಭಂಗ ರಚನೆ ಏನು ಮಾಡಿದ್ರು, ಅದರಲ್ಲಿ ಅವರ ಜ್ಞಾನ ಸಹಜವಾಗಿ ಪ್ರಕಟ ಆಗ್ತಿತ್ತು. ಅಲ್ಲಿ ಯಾವ ಶಬ್ದ ಪಾಂಡಿತ್ಯ ಇಲ್ಲ, ಅವರ ಅನುಭವ ಪ್ರಕಟ ಆಗ್ತಿತ್ತು ಅಲ್ಲಿ ಶಬ್ದದ ಮುಖಾಂತರ.
ಅದನ್ನು ನಾವು ಯಾವಾಗ ಅರ್ಥೈಸ್ಕೊಂಡು ನಮ್ಮ ರೀತಿಯಲ್ಲಿ ಮನಸ್ಸಿಂದ ಅರ್ಥೈಸ್ಕೊಂಡು ಅದನ್ನು ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಅದಕ್ಕೆ ನವೇ ಸಮಾಧಾನ ಕದಾಕಾಳಿ ಶಬ್ದಜ್ಞಾನವನ್ನು, ಅದು ಶಬ್ದ ಪಾಂಡಿತ್ಯ ಪ್ರದರ್ಶನ ಆಗುತ್ತೆ ವಿನಃ ಅದರಲ್ಲಿ ಜ್ಞಾನ ಇದೆ ಅಂತ ಇರುವಿಕೆಗೆ ಬರೋದಿಲ್ಲ. ಜ್ಞಾನಿಯಾಗಿದ್ದವನು ಮನುಷ್ಯನ ಅನುಭವನೇ ಬೇರೆ ಇರುತ್ತೆ, ಶಬ್ದ ಪಾಂಡಿತ್ಯ ಪ್ರದರ್ಶನ ಮಾಡೋದು ಅನುಭವನೇ ಬೇರೆ ಇರುತ್ತೆ. ಅದರಿಂದ ಅವನಿಗೆ ಸಮಾಧಾನ ಆಗುವುದಿಲ್ಲ. ಯಾಕಪ್ಪ ಸಮಾಧಾನ ಆಗೋದಿಲ್ಲ? ಯಾಕೆಂದರೆ ನಾನು ಏನು ಹೇಳ್ತಾ ಇದ್ದೀನೋ ಅದು ನನ್ನ ಅನುಭವ ಪಟಲದಲ್ಲಿಲ್ಲ. ಕೇವಲ ಶಬ್ದ ಒಂದು ಪ್ರದರ್ಶನ ಆಗ್ತಿದೆ, ಅದು ಬಾಹ್ಯವಾಗಿ ಪ್ರದರ್ಶನ ಆಗ್ತಿದೆ, ಅಂತರಾಳದಲ್ಲಿ ಅದರ ಗೂಢಾರ್ಥನೇ ನನಗೆ ತಿಳಿತಾ ಇಲ್ಲ. ಅದಕ್ಕೆ ಅಂಥ ಮನುಷ್ಯನಿಗೆ ಸಮಾಧಾನ ಇರುವುದಿಲ್ಲ. ಹೇಗೆ ಸಮಾಧಾನ ಇರುವುದಿಲ್ಲಪ್ಪ? ಈಗ ಉದಾಹರಣೆ ಅವರೇನಂದ್ರು, ಬೋಲಾಚೇತೆ ಕಡಿ ಬೋಲಾಚಾತೋ ಭಾತು. ಈಗ ನನಗೆ ಹಸಿವಾಗ್ತಾ ಇದೆ. ಹಸಿವಾದರೆ ನಾನು ಹೋಗಿ ಕಿಚನ್ನಲ್ಲಿ ಹೋಗಿ ಅಡುಗೆ ಮಾಡಿ ಅನ್ನ ಸಾರು, ಅನ್ನ ಕಟ್ಟನ್ನ ತವ್ವೆ ಅನ್ನ ಮಾಡಿ ಅದನ್ನು ನಾನು ಊಟ ಮಾಡಿದ್ರೆ ಆವಾಗ ನನ್ನ ಕ್ಷುಧ, ನನ್ನ ಹಸಿವು ತೃಪ್ತಿಗೊಳಿಸುತ್ತೆ. ಆದರೆ ಬಾಯಲ್ಲೇ ನಾನು ಅಕ್ಕಿ ಇಡ್ರಿ, ಅಕ್ಕಿ ತೊಳಿರಿ, ಇಷ್ಟು ಬೇಳೆ ಹಾಕ್ರಿ, ಅದಕ್ಕೆ ಕೊತ್ತಂಬರಿ ಹಾಕ್ರಿ, ಅದು ಹಾಕ್ರಿ, ಎಲ್ಲವೂ ಮಾತಿನಲ್ಲಿ. ಬೋಲಾಚೇತೆ ಕಡಿ ಬೋಲಾಚಾತೋ ಭಾತ್. ಮಾತಿನಲ್ಲೇ, ಶಬ್ದದಲ್ಲೇ ಅನ್ನ ಮಾಡ್ತಾಯಿದ್ದೀನಿ, ಶಬ್ದದಲ್ಲೇ ದಾಲ್ ಮಾಡ್ತಾಯಿದ್ದೀನಿ, ಶಬ್ದದಲ್ಲೇ ಪಲ್ಯ ಮಾಡ್ತಾಯಿದ್ದೀನಿ. ನವೇ ಬಾ ನಿವಾ ಅಂತ ಕ್ಷುಧಾತೀಣಿ. ಅದರಿಂದ ಹಸಿವು ಹೋಗುತ್ತಾ? ಹೋಗೋದಿಲ್ಲ. ಅದೇ ರೀತಿಯಲ್ಲಿ ಶಬ್ದದಿಂದ ಮಾತಾಡಿದಾಗ ಈ ಶಬ್ದ ಪಾಂಡಿತ್ಯದಿಂದ ಅಂತರಾಳದಲ್ಲಿ ಸಮಾಧಾನ ಆಗೋದಿಲ್ಲ, ನಿವಾಂತ ಆಗೋದಿಲ್ಲ ಮನಸ್ಸು. ಆ ಮನಸ್ಸು ಯಾವಾಗಲೂ ಧಡ್ಪಡಿಕೆ, ರೆಸ್ಟ್ಲೆಸ್ನೆಸ್ ಅಂತೀವಿ ನಾವು ಅದಕ್ಕೆ ಇಂಗ್ಲೀಷ್ನಲ್ಲಿ. ಅದಕ್ಕೆ ಎಷ್ಟು ಧಡ್ಪಡಿಕೆ ಇರುತ್ತಪ್ಪ ಅಂದರೆ ಇದನ್ನು ಹೇಳಬೇಕು, ಅದನ್ನು ಹೇಳಬೇಕು, ಅದನ್ನು ಹೇಳಬೇಕು. ಆದರೆ ಅದು ನಮ್ಮ ಅನುಭವ ಪಟಲದಲ್ಲಿ ಇಲ್ಲ. ಆವಾಗ ಅದು ಕೇವಲ ಬೋಲಾಚೇತೆ ಕಡಿ ಬೋಲಾಚೇತೆ ಭಾತ್ ಅಂದಂಗೆ ಬಾಹ್ಯವಾಗಿ ಹೇಳಿದ್ದು ಅದು ಬಾಹ್ಯವಾಗಿ ಉಳ್ಕೊಳ್ಳುತ್ತೆ, ಅಂತರಾಳದಲ್ಲಿ ಎಲ್ಲೂ ನಾಟೋದಿಲ್ಲ. ತೈಸಾ ಶಬ್ದಜ್ಞಾನ ನವೇ ಸಮಾಧಾನ ಸದ್ಗುರು ವಾಚೋನಿ ಕದಾ ಕಾಳಿ. ಹಾಗೆಯೇ ಶಬ್ದಜ್ಞಾನ ಏನಿದೆಯೋ ಅದರಿಂದ ಯಾವ ಸಮಾಧಾನವೂ ಹೊಂದೋದಿಲ್ಲ. ನಮ್ಮೆಲ್ಲರ ಧಡಪಡಿಕೆ ಏನಿದೆ ಇವತ್ತು? ಶಾಶ್ವತವಾದ ನಮಗೆ ಸಮಾಧಾನ, ಸುಖ ಸಿಗಬೇಕು, ಆ ನಿಜಾನಂದದ ಪ್ರಾಪ್ತಿ ಆಗಬೇಕು. ಅದು ಶಬ್ದಜ್ಞಾನದ ಮುಖಾಂತರ ಆಗುವುದಿಲ್ಲ ಅಂತ ರಾಜಾರಾಮ್ ಮಹಾರಾಜರು ಹೇಳ್ತಾರೆ. ಅದಕ್ಕೆ ನಾವೇನಾಗಬೇಕು? ಸದ್ಗುರು ವಾಚೋನಿ ಕದಾಕಾಳಿ, ಸದ್ಗುರುಗೆ ಮೊರೆ ಹೊಕ್ಕದೆ ಹೋದರೆ, ಮೊರೆ ಹೊಕ್ಕದು ಅಂದರೆ ನೀನೇ ಸರ್ವಸ್ವವು, ನನಗೇನೂ ತಿಳಿಯೋದಿಲ್ಲ ಅನ್ನ ಭಾವನೆಯಿಂದ ಶರಣು ಹೋದರೆ ಅವನ ಜ್ಞಾನ ಗಂಗೆಯನ್ನು ಧಾರಾಕಾರವಾಗಿ ನಮ್ಮಲ್ಲಿ ಇಳಿಸ್ತಾನೆ. ಆದರೆ ಅಲ್ಲೂ ಕೂಡ ನಾವು ನಮ್ಮ ಶಬ್ದ ಪಾಂಡಿತ್ಯವನ್ನು, ಜನಕ್ ಮಹಾರಾಜರಿಗೆ ಅಷ್ಟಾವಕ್ರರು ಯಾವಾಗ ಬೋಧನೆ ಮಾಡಿದ್ರು, ಅವರು ಇವ್ರ ಹತ್ರನೇ, ಇವರೇ ನನ್ನ ಗುರು ಆಗಬೇಕು ಅಂತ ಅವ್ರ ಹತ್ರ ಹೋದರೆ 3 ದಿವಸ ಅವರನ್ನು ಆಚೆ ಇಟ್ಟಿದ್ರಂತೆ ಅಷ್ಟಾವಕ್ರ ಮಹಾರಾಜ್. ನೀನು ಒಬ್ಬನೇ ಒಳಗೆ ಬಾ ಅಂತ ಹೇಳ್ತಿದ್ರಂತೆ. ಜನಕ್ ಮಹಾರಾಜರು ವಿಚಾರ ಮಾಡ್ತೀಯ, ನಾನು ಒಬ್ಬನೇ ಇದ್ದೀನಲ್ಲಪ್ಪ ಇಲ್ಲಿ, ನಾನು ಒಬ್ಬನೇ ಇದ್ಮೇಲೆ ಇವ್ರು ಯಾಕೆ ನನಗೆ ಒಬ್ಬನೇ ಬಾ ಒಳಗೆ ಒಬ್ಬನೇ ಬಾ ಅಂತ ಹೇಳ್ತಿದ್ದಾರೆ ಅಂತ ಹೇಳಿದ್ಮೇಲೆ 3ನೇ ದಿವಸಕ್ಕೂ ಅವರಿಗೆ ಅರ್ಥ ಆದಮೇಲೆ, ಒಬ್ಬನೇ ಬಾ ಅಂದರೆ ನೀನು ನಿನ್ನ ರಾಜ ಎಂಬುವ ಅಹಂಕಾರವನ್ನು, ಉಪಾಧಿಯನ್ನು ಆಚೆ ಬಿಟ್ಟು ಎಲ್ಲವನ್ನೂ ಕಳಚಿ ಒಳಗೆ ಬಾ. ಗುರು ಹತ್ರ ಹೋಗುವಾಗ ನಮ್ಮ ಅಭಿಮಾನ, ದೇಹಾಭಿಮಾನ, ನಮ್ಮ ಉಪಾಧಿಗಳು, ಮಸ್ತಕದಲ್ಲಿ ಮೆರಿತರ ಇರೋದು ಉಪಾಧಿಗಳನ್ನು ಎಲ್ಲವನ್ನು ಕಳಚಿ ಗುರುಗೆ ಮೊರೆ ಹೊಕ್ಕಬೇಕು. ಅವಾಗ ಅವನು ಸದ್ಗುರು ಅದ್ರ ಮೇಲೆ ಕೃಪೆ ಮಾಡ್ತಾನೆ. ನಾವೆಲ್ಲ ಮುಂಚೆನೇ ನಮ್ಮ ಕಪ್ಪನ್ನು ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದ್ವಿ, ನನಗೇ ಎಲ್ಲ ಗೊತ್ತು ಅನ್ನೋ ಜ್ಞಾನನ ಹೊತ್ಕೊಂಡು ಹೋದರೆ ಅಲ್ಲವನು ತುಂಬಿಸ್ಲಿಕ್ಕೆ ಜಾಗವೇ ಇರೋದಿಲ್ಲ. ಖಾಲಿ ಸ್ಲೇಟ್ ಅಂತೆ, ನನಗೇನೂ ಗೊತ್ತಿಲ್ಲಪ್ಪ ಪರಮಾತ್ಮ, ನೀನು ಹೇಳ್ಕೊಡಪ್ಪ ನನಗೆ. ಇವತ್ತು ತನಕ ಪ್ರಪಂಚದಲ್ಲಿ, ಈ ಪ್ರಪಂಚದ ವ್ಯವಹಾರದಲ್ಲಿ ನಾನೇ ಎಲ್ಲವನ್ನು ಜಯಿಸಿದ್ದೀನಿ ಅಂತ ಭ್ರಮೆಯಲ್ಲಿದ್ದೆ ನಾನು. ಆದರೆ ಅದೆಲ್ಲವೂ ನಿನ್ನ ಸತ್ತ ಮಾತ್ರದಿಂದ ಆಗ್ತಾ ಇದೆ. ಅದಕ್ಕೆ ಇನ್ನೂ ನನಗೆ ಈ ಭ್ರಾಂತಿ ಹೋಗ್ಲಾಡ್ಸಪ್ಪ ಅಂತ ಮೊರೆ ಹೊಕ್ಕಿದಾಗ ಅವಾಗ ಸದ್ಗುರು ನಮ್ಮ ಮೇಲೆ ಅಖಂಡ ಕೃಪಾ ಮಾಡ್ತಾನೆ. ದಾಸಮಣೆ ಸ್ವಾಮಿ ದೇಖಿಲಾ ನಯನಿ ಆನಂದ ತೌಮನಿ ಕೇಲಾತೇಣೆ. ಸ್ವಾಮಿ ದೇಖಿಲಾ ನಯನಿ, ಎಲ್ಲಿ ನಯನಿ ನೋಡ್ತಾ ಇದ್ದೀನಿ ನಾನು? ಜ್ಞಾನ ಚಕ್ಷುವಿಂದ ಸ್ವಾಮಿನ ಒಳಗೆ ನೋಡ್ತಾ ಇದ್ದೀನಿ. ಅದು ಆನಂದನೇ. ಆನಂದದ ಗಣನ ಮಾಡಲಿಕ್ಕೆ ಸಾಧ್ಯತೆ ಏನಿಲ್ಲ, ಆನಂದ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಒಳಗಣ್ಣಿಂದ ನಾನು ಯಾವಾಗ ಅವನನ್ನು ನೋಡ್ತೀನೋ, ಬಾಹ್ಯವಾಗಿ ನಾನು ಅವನನ್ನು ಸಗುಣ ರೂಪದಲ್ಲಿ ನೋಡಿದೆ, ಆದರೆ ಇನ್ನು
ದಾಸಮಣೆ ಸ್ವಾಮಿ ದೇಖಿಲಾ ನಯನಿ. ನಯನಿ ಕಣ್ಣುಗಳು. ಈ ಸ್ಥೂಲ ಕಣ್ಣದ ಬಗ್ಗೆ ಹೇಳ್ತಾ ಇಲ್ಲ ರಾಜಾರಾಮ್ ಮಹಾರಾಜರು. ನಮ್ಮ ಒಳಗಣಿಂದ, ಮನಸ್ಸಿನಿಂದ, ಒಳಕಣ್ಣಿಂದ ನಾನು ಅವನನ್ನು ನೋಡಿದಾಗ ಆನಂದವೋ ಆನಂದ ಆಗಿ ಮನಸ್ಸು ಸಮಾಧಾನ ಹೊಂದಿತು. ಅವಾಗ ಯಾವಾಗ ಸ್ವಾಮಿ ಅವರಿಗೆ ನಿಜಾತ್ಮ ಬೋಧ ಮಾಡಿದ್ರು, ಆ ನಿಜಾತ್ಮ ಬೋಧದಲ್ಲಿ ಹೇಳಿದ ಒಂದೊಂದು ಮಾತುಗಳನ್ನು ಯಾವಾಗ ಅವರು ಶ್ರವಣ ಮಾಡಿ ಅವರಿಗೆ ಸ್ವಾಮಿ ಹೇಳ್ದ, ಸತಶಿಷ್ಯ ಶಿಷ್ಯ ಶಿರೋಮಣಿಯೇ, ನೀನು ಈ ಜ್ಞಾನವನ್ನು ಪಡೀಲಿಕ್ಕೆ ಅರ್ಹನಾಗಿದ್ದೀಯಾ. ಶಿಷ್ಯ ಶಿರೋಮಣಿಯೇ ರಾಜಾರಾಮ, ತೂಚಿ ಬ್ರಹ್ಮಾಂಡ ಭರೋನಿ ತುಜ ವಾಚೂನ ದುಜಾ ನಾಹಿ. ಇಡೀ ಬ್ರಹ್ಮಾಂಡವನ್ನು ವ್ಯಾಪಿಸಿದ್ಯಾ ರಾಜಾರಾಮ ನೀನು. ನೀನೇ ಶುದ್ಧವಾದ ಜ್ಞಾನ, ಶುದ್ಧವಾದ ಇರುವಿಕೆ. ನೀನು ಸಂಪೂರ್ಣ ಬ್ರಹ್ಮಾಂಡ ವ್ಯಾಪಿಸಿದ್ಯಾ. ನಿನ್ನ ಹೊರತಾಗಿ ಬೇರೆ ಯಾರೂ ಇಲ್ಲ ಇಡೀ ಬ್ರಹ್ಮಾಂಡದಲ್ಲಿ, ಅಂದರೆ ಚರಾಚರದಲ್ಲೂ ನೀನು ವ್ಯಾಪಿಸಿದೆಯಾ ಅಂತ ಸದ್ಗುರು ಯಾವಾಗ ನಮಗೆ ಬೋಧನೆ ಮಾಡ್ತಾನೋ, ಇದೇ ಬೋಧನೆ ಮಾಡೋದು ಎಲ್ಲರಿಗೂ ಸದ್ಗುರು. ಏನು, ನೀನು ನನ್ನ ಸ್ವರೂಪನೇ ಹೊಂದಿದ್ಯಾ. ಭ್ರಾಂತಿ ಉಂಟಾಗಿ ನಿನ್ನನ್ನು ನೀನು ಜೀವಾತ್ಮ ಅಂತ ತಿಳ್ಕೊತಾ ಇದೆಯಾ. ಅದು ನೀನಲ್ಲ. ನೀನು ನನ್ನ ಸ್ವರೂಪನೇ ಹೊಂದಿ ಸಂಪೂರ್ಣ ಬ್ರಹ್ಮಾಂಡವನ್ನು ವ್ಯಾಪಿಸಿದೆಯಾ. ಈ ಜ್ಞಾನವನ್ನು ಹೊಂದಿ ಇನ್ಮೇಲಿಂದ ನೀನು ಬದುಕೋ ರೀತಿಯೇ ಬೇರೆ ಆಗೋಗುತ್ತೆ. ಆವಾಗ ಆ ಜ್ಞಾನವನ್ನು ನಿಜಾತ್ಮಬೋಧ ರೂಪದಲ್ಲಿ ಅವರು ಶಬ್ದಬದ್ಧ ಮಾಡಿ ಎಲ್ಲ ಅಭಂಗಗಳನ್ನು ಬರೆದು ನಮಗೆ ಆ ಜ್ಞಾನವನ್ನು ನೀಡಿದ್ದಾರೆ. ಅದು ನಿಜವಾದ ಜ್ಞಾನ. ಶಬ್ದ ಜ್ಞಾನಿ ಯಾರಿರ್ತಾರೋ ಅದು ಕೇವಲ ಬಾಹ್ಯವಾಗಿರುತ್ತೆ. ಅದರಿಂದ ನಮ್ಮ ಅಂತರಾಳಕ್ಕೆ ಎಂದೆಂದಿಗೂ ಸಮಾಧಾನ ಸಿಗೋದಿಲ್ಲ ಅಂತ ರಾಜಾರಾಮ್ ಮಹಾರಾಜರು ಏನು ಹೇಳ್ತಾರಪ್ಪ, ನಾವು ಅಂತರಾಳಕ್ಕೆ ಮುಟ್ಟಬೇಕು, ಸಮುದ್ರ ತಳಹದಿಗೆ ಹೋಗಿ ಮುಟ್ಟಬೇಕು. ಅಂದರೆ ಪರಮಾತ್ಮ ಯಾರು, ಅವನ ಸ್ವರೂಪ ಏನು, ನನಗೂ ಪರಮಾತ್ಮನಿಗೂ ಏನು ಸಂಬಂಧ, ನಾನು ಪೃಥ್ವಿ ಮೇಲೆ ಎದಕ್ಕಪ್ಪ ಬಂದಿದ್ದೀನಿ, ಈ ವಿಚಾರಗಳ ಬಗ್ಗೆ ನಾವು ತಿಳ್ಕೊಂಡಾಗ ಆ ನಿಜ ಜ್ಞಾನ ಮೊಳಕೆ ಒಡೆದು ಅದು ವೃಕ್ಷ ಆಗಲಿಕ್ಕೆ ರೆಡಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದು ಸದ್ಗುರು ಕೃಪೆಯಿಂದ ಮಾತ್ರ ಇದು ಆಗಲಿಕ್ಕೆ ಸಾಧ್ಯತೆ ಇದೆ. ಆ ಜ್ಞಾನ ಸ್ಫುರಣೆ ಆಗಲಿಕ್ಕೆ ಸದ್ಗುರು ವಾಚೋನಿ ಕದಾ ಕಾಳಿ. ಸದ್ಗುರು ಹೊರತಾಗಿ ಈ ನಿಜ ಜ್ಞಾನವನ್ನು ನಮಗೆ ಯಾರೂ ಕೊಡಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಈ ಅಭಂಗದ ಮುಖಾಂತರ ಅವ್ರು ನಮ್ಮ ಮನಸ್ಸಿಗೆ ಬೋಧನೆ ಮಾಡ್ತಿದ್ದಾರೆ. ನಾವೆಲ್ಲರೂ ಸೇರಿ ಸದ್ಗುರು ಚಿದಂಬರನಿಗೆ ಮೊರೆ ಹೊಕ್ಕೋಣ. ಆ ನಿಜ ಜ್ಞಾನ ನಿಜಾನಂದವನ್ನು ಪಡ್ಕೊಳ್ಳೋ ಸಾಧ್ಯತೆ ಇದೇ ಜನ್ಮದಲ್ಲಿ ನೀವು ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳುತ್ತಾ, ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.